ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 122. ಪ್ರಿಯ ಹಾಗೂ ಶ್ರೀಪತಿಯ ವಾಗ್ವಾದ ಕಿವಿಗೆ ಬೀಳುತ್ತಲೇ ಅಹಲ್ಯಾದೇವಿಯವರಿಗೆ ಆಘಾತವಾಗಿತ್ತು. ಮಗುವಿನಂತಹ ಮನಸ್ಸಿನ ಶ್ರೀಪತಿಗೆ ಇಂಥವಳನ್ನು ತಂದು ಕಟ್ಬಿಟ್ಟೆ, ಇವಳ ನರಿಬುದ್ಧಿ ನಂಬಿ ಮೋಸ ಹೋದ್ನಲ್ಲ ಎಂದು ನೊಂದುಕೊಂಡ ಅಹಲ್ಯಾದೇವಿಯವರು ವಿಷಯವನ್ನು ಕೃಷ್ಣನಿಗೆ ತಿಳಿಸಿ ಏನಾದರೂ ಮಾರ್ಗವನ್ನು ಕಂಡುಕೊಳ್ಳಲೇಬೇಕೆಂದು ಶ್ರೀಪತಿಯನ್ನು ಸಮಾಧಾನಪಡಿಸುವ ಮನಸ್ಸಿದ್ದರೂ ಒಳಹೊಕ್ಕದೆ ಕ್ಷಮ ಹಾಗೂ ಕೃಷ್ಣರ ಕೋಣೆಯತ್ತ ಹೆಜ್ಜೆ ಹಾಕಿದರು. ಆದರೆ ಅಲ್ಲಿಯೂ ಕೂಡ ಊಹಿಸಲಾಗದಂತಹ ಮಾತುಗಳು ಅವರ ಕಿವಿಯ ಮೇಲೆ ಬಿದ್ದು ಅವರ ಮನಸ್ಸನ್ನು ಮತ್ತಷ್ಟು ಘಾಸಿಗೊಳಿಸಿತ್ತು. ಕ್ಷಮ, ಮದುವೆ ಮುಂಚೆ ನಿನ್ನ ಹಾಗೂ ಶ್ರೀಪತಿಯ ನಡುವೆ ಸಂಬಂಧ ಇದೆ ಅಂತ ತಪ್ಪು ತಿಳ್ಕೊಂಡಿದ್ದೆ. ನನ್ನದು ತಪ್ಪು ಗ್ರಹಿಕೆ ಅಂತ ತಿಳಿದ್ಮೇಲೆ ಕ್ಷಮೆ ಯಾಚಿಸೋ ದೊಡ್ಡ ಮನಸ್ಸು ಮಾಡಿ ನಾನೇ ನಿನ್ನ ಬಳಿ ಎಷ್ಟೋ ಬಾರಿ ಕ್ಷಮೆ ಕೇಳಿದೆ. ಆದರೆ ನಿನ್ನ ಹೆಸರು ಮಾತ್ರ ಕ್ಷಮ. ಕ್ಷಮಿಸುವ ಒಳ್ಳೆಯ ಮನಸ್ಸು ನಿನ್ಗಿಲ್ಲ. ನಿನ್ಗಿಂತ ಆ ಪ್ರಿಯಾಳೆ ಎಷ್ಟೋ ವಾಸಿ. ಕಂಪನಿಯಲ್ಲಿ ಅವನೊಂದಿಗೆ ಮಾತನಾಡುವಷ್ಟು ನೀನು ನನ್ನ ಬಳಿ ಮಾತನಾಡೋದಿಲ್ಲ. ಅದಕ್ಕೆ ನಾನು ನಿನ್ನನ್ನು ಮಾತನಾಡಿಸೋದನ್ನೇ ಬಿಟ್ಬಿಟ್ಟಿದ್ದೀನಿ. ನೀನೊಬ್ಳು ಸ್ವಾರ್ಥಿ. ನಿನ್ನನ್ನು ಪ್ರೀತಿ ಮಾಡಿ ಬಹಳ ತಪ್ಪು ಮಾಡಿಬಿಟ್ಟೆ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಪ್ರಿಯಾ ಹೇಳ್ತಾನೆ ಇರ್ತಾಳೆ, ನೀನು ನನ್ನನ್ನು ಹಣಕ್ಕಾಗಿ ಮದುವೆ ಆಗಿದ್ದು ಅಂತ. ಅದು ನಿಜವೇ ಇರ್ಬೋದು ಅಂತ ನನಗೆ ಈಗೀಗ ಅರಿವಾಗ್ತಾ ಇದೆ. ಕ್ಷಮ ತನ್ನ ಬಳಿ ಮಾತನಾಡುತ್ತಿಲ್ಲವೆಂಬ ಕೋಪದಿಂದ ಕೃಷ್ಣನಿಗೆ ಅವಳನ್ನು ಎಷ್ಟು ಜರಿದರೂ ಸಮಾಧಾನವಿದ್ದಂತಿರಲಿಲ್ಲ. ಅಷ್ಟರವರೆಗೂ ಮುಗ್ಧಳಂತೆ ತಲೆ ತಗ್ಗಿಸಿ ಅವನ ಮಾತುಗಳನ್ನು ಕೇಳುತ್ತಿದ್ದ ಕ್ಷಮಳ ಸಹನೆಯ ಕಟ್ಟೆ ಒಡೆಯಿತು. ಸ್ಟಾಪ್ ಇಟ್ ಕೃಷ್ಣ, ಎಲುಬಿಲ್ಲದ ನಾಲಿಗೆಂತ ಬಾಯಿಗೆ ಬಂದಂತೆ ಮಾತನಾಡಬೇಡಿ. ನಿಮ್ಮ ಕಂಪನಿಯಲ್ಲಿ ಸಾಮಾನ್ಯ ಕೆಲಸದವಳಾಗಿ ಕೆಲಸಕ್ಕೆ ಸೇರಿದ ನಾನು ಈಗಲೂ ಹಾಗೆಯೇ ಒಬ್ಬ ಕೆಲಸಗಾರಳಾಗಿಯೇ ದುಡಿತಾ ಇದ್ದೇನೆ. ಅಮ್ಮ ಎಷ್ಟು ಬಾರಿ ಹೇಳಿದ್ರು, ಈಗ ನೀನು ಈ ಮನೆಯ ಯಜಮಾನಿ, ಕಂಪನಿ ಕೂಡ ನಿನ್ನದೇ, ಸಂಬಳಕ್ಕಾಗಿ ದುಡಿಬೇಡ ಅಂತ. ಆದರೆ ನಾನು ನನ್ನ ಮನೆಯನ್ನು ಹಿಂದಿರುಗಿಸಿ ಪಡೆಯುವವರೆಗೂ ನನಗೆ ಸಂಬಳದ ಅವಶ್ಯಕತೆ ಇದೆ ಅಂತ ಒಬ್ಬ ಕೆಲಸಗಾರಳಾಗಿ ಇಂದಿಗೂ ಕೂಡ ಕಷ್ಟಪಡ್ತಾ ಇದ್ದೇನೆ. ನನ್ನ ನಿಮ್ಮ ಭೇಟಿಯಾದಾಗ ನೀವು ಅಹಲ್ಯ ಅಮ್ಮನ ಮಗ ಅಂತ ನನಗೆ ತಿಳಿದೇ ಇರಲಿಲ್ಲ. ಅದು ಕೂಡ ನೀವಾಗಿಯೇ ಮನೆಗೆ ಬಂದು ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿದ್ದಕ್ಕಾಗಿ ನಾನು ಈ ಮದುವೆಗೆ ಒಪ್ಪಿಕೊಂಡಿರೋದು. ಇದು ನಿಮಗೂ ತಿಳಿದಿರುವ ವಿಷಯವೇ. ಆದರೂ ಕೂಡ ಈ ರೀತಿ ಮಾತನಾಡಲಿಕ್ಕೆ ಮನಸ್ಸಾದ್ರೂ ಹೇಗೆ ಬರ್ತದೆ? ರೌದ್ರಾವತಾರ ತಾಳಿದ್ದ ಕ್ಷಮ ಮೊದಲ ಬಾರಿಗೆ ಗಂಡನೆದುರು ನಿಂತು ಗುಡುಗಿದಳು. ಕೃಷ್ಣನಿಗೂ ತನ್ನ ತಪ್ಪಿನ ಅರಿವಾಯಿತು. ಸರಿ, ಈ ವಿಷಯದಲ್ಲಿ ನಾನು ದುಡುಕಿ ಮಾತಾಡಿದೆ. ಆದರೆ ನೀನು ಶ್ರೀಪತಿಯ ಸಮಾನಕ್ಕೆ ನನ್ನನ್ಯಾಕೆ ನೋಡ್ತಾ ಇಲ್ಲ? ಒಮ್ಮಿಂದೊಮ್ಮೆಲೆ ಬಂದ ಅವನ ಮಾತುಗಳು ಚೂಪಾದ ಬಾಣಗಳಂತೆ ಅವಳ ಎದೆಯನ್ನು ಇರಿದವು. ನಿಮ್ಮ ಮಾತಿನ ಅರ್ಥ? ಅವಳ ಮುಖ ವಿವರ್ಣವಾಯಿತು. ಏನು ತಿಳಿಯದವಳ ಹಾಗೆ ನಟಿಸ್ಬೇಡ. ನಿನ್ಗೂ ನನ್ನ ಮಾತಿನ ಅರ್ಥ ತಿಳಿದಿದೆ. ನಿಮಗೆ ತಿಳಿದಿದ್ರೆ ಈ ರೀತಿ ಮಾತನಾಡ್ತಾ ಇರಲಿಲ್ಲ. ನಾನು ಅಂದೇ ಹೇಳಿದ್ದೇನೆ, ಶ್ರೀಪತಿಗೂ ನಿಮಗೂ ಹೋಲಿಕೆ ಮಾಡಿಕೊಳ್ಬೇಡಿ. ಶ್ರೀಪತಿ ನನ್ನ ಒಳ್ಳೆಯ ಸ್ನೇಹಿತ ಅಷ್ಟೇ. ನೀವು ನನಗೆ ತಾಳಿ ಕಟ್ಟಿದ ಗಂಡ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನನ್ನ ಸರ್ವಸ್ವವೂ ಆಗಿರುವ ನಿಮಗೆ ನನ್ನ ಮೇಲೆ ಯಾವುದೋ ಒಂದೇ ಒಂದು ಕಾರಣಕ್ಕೆ ಅನುಮಾನದ ಭೂತ ಬೆನ್ನಟ್ಟಿತ್ತಲ್ಲ ಅಂತ ನನಗೆ ಬಹಳ ಬೇಸರವಾಯಿತು. ಮದುವೆಯ ಹಿಂದಿನ ರಾತ್ರಿ ನೀವು ಪ್ರಿಯಾಳ ಮನೆಗೆ ತೆರಳಿ ಕುಡಿದು ಅವಳೊಂದಿಗೆ ಅಸಭ್ಯವಾಗಿ ನಡೆದುಕೊಂಡ ಮೇಲೂ ನಾನು ನಿಮ್ಮನ್ನು ಕ್ಷಮಿಸಲಿಕ್ಕೆ ತಯಾರಿದ್ದೆ. ಆದರೆ ನೀವು ನನ್ನ ಬಳಿ ಮುಖ ಕೊಟ್ಟು ಮಾತನಾಡಲೇ ಇಲ್ಲ. ಮದುವೆಯ ಕಾರ್ಯ ಮುಗಿದ ನಂತರವಾದರೂ ಮಾತನಾಡಬಹುದು ಅಂದುಕೊಂಡೆ. ಆಗಲೂ ನಿಮ್ಮಲ್ಲಿ ಒಂದು ಮಾತಿಲ್ಲ. ಗಂಡ ಹೆಂಡತಿ ಅಂದ ಮೇಲೆ ಯಾರಾದರೂ ಒಬ್ಬರು ಸೋಲಲೇಬೇಕು. ನಿಮ್ಮನ್ನು ಮನಸಾರೆ ಮೆಚ್ಚಿ ಮದುವೆಯಾಗಿದ್ದೇನೆ. ನಮ್ಮ ಪ್ರೀತಿಯ ಮುಂದೆ ಸೋಲು ಗೆಲುವು ಅನ್ನುವ ಮಾತೇ ಇಲ್ಲ ಅಂದುಕೊಂಡು ನಾನೇ ನಿಮ್ಮ ಬಳಿ ಮಾತನಾಡೋಣ ಅಂತ ಊಟದ ಸಮಯದಲ್ಲಿ ಕಾತುರಳಾಗಿದ್ದೆ. ಅಷ್ಟರಲ್ಲಿ ಪ್ರಿಯಾ ಹೇಳಿದ ಆ ಒಂದು ಮಾತು, ನೀವು ನಡೆದುಕೊಂಡ ರೀತಿ, ನಿಮ್ಮ ಬಳಿ ಮಾತನಾಡುವುದೇ ಬೇಡ ಎನ್ನುವಷ್ಟು ಮನಸ್ಸಿಗೆ ಬೇಸರ ತಂದೊಡ್ಡಿತ್ತು. ವಿಷಾದದಿಂದ ಹೇಳುತ್ತಿದ್ದ ಕ್ಷಮ
2 ವರುಷಗಳಿಂದ ತನ್ನ ಮನದಲ್ಲಿ ಹುದುಗಿದ್ದ ನೋವನ್ನು ಕೊನೆಗೂ ಹೊರಹಾಕಿದ್ದಳು. ಪ್ರಿಯಾಳೊಂದಿಗೆ ಆಡಿದ ಮಾತ ಯಾವುದದು? ಕೃಷ್ಣ ಅಂದಿನ ಘಟನೆಯನ್ನು ನೆನಪಿಸಿಕೊಳ್ಳತೊಡಗಿದನು. ಅಂದು ಮದುವೆಯ ದಿನ ಕೃಷ್ಣನ ಎಡಕ್ಕೆ ಕುಳಿತಿದ್ದ ಪ್ರಿಯ ಅವನನ್ನು ಊಟ ಮಾಡಲು ಬಿಡದಷ್ಟು ಮಾತಿನಲ್ಲಿ ತೊಡಗಿಸಿಕೊಂಡಿದ್ದಳು. ಕೃಷ್ಣ, ರಿಯಲಿ ಯು ಆರ್ ಲುಕಿಂಗ್ ಹ್ಯಾಂಡ್ಸಮ್. ಪ್ರಿಯ ಕೃಷ್ಣನ ಕಣ್ಣುಗಳಲ್ಲಿ ನೋಟ ಬೆರೆಸಿದಳು. ಥ್ಯಾಂಕ್ ಯು ಪ್ರಿಯಾ, ಯು ಆರ್ ಆಲ್ಸೋ ಲುಕಿಂಗ್ ಗಾರ್ಜಿಯಸ್ ಎಂದಾಗ ಪ್ರಿಯಾಳಿಗೆ ತಲೆಯೇ ನಿಲ್ಲದಂತಾಗಿತ್ತು. ಅವನು ಅಷ್ಟು ಸಲುಗೆಯಿಂದ ಮಾತನಾಡಿದ್ದೇ ತಡ, ಕೃಷ್ಣ, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬೇಡಿ ಎಂದಳು. ಏನು ಹೇಳಿ? ಕೃಷ್ಣ, ನಾನು ನಿಮಗೆ ನಿನ್ನೆಯೇ ಹೇಳಿದಂತೆ ನಾವಿಬ್ಬರು ಪ್ರೀತಿ ಮದುವೆಯ ವಿಷಯದಲ್ಲಿ ಸ್ವಲ್ಪ ಆತುರ ಮಾಡಿಬಿಟ್ವಿ ಅನಿಸುತ್ತೆ. ನಿನ್ನೆ ನಿಮ್ಮ ಆಲಿಂಗನ ನಿಜಕ್ಕೂ ನನಗೆ ಭದ್ರತೆಯ ಭಾವವನ್ನು ತರಿಸಿತ್ತು. ನಿಜ ಹೇಳ ಕೃಷ್ಣ, ನರಿಬುದ್ಧಿಯ ಶ್ರೀಪತಿಗಿಂತ ಸಹೃದಯಾದ ನೀವೇ ನನ್ನ ಕಣ್ಣಿಗೆ ಮೊದಲು ಕಾಣಿಸಿದ್ದಿದ್ರೆ ನಾನು ನಿಮ್ಮನ್ನೇ ಮದುವೆ ಆಗ್ತಾ ಇದ್ದೆ. ಕೃಷ್ಣನ ಕಿವಿಯಲ್ಲಿ ಪಿಸುಗುಟ್ಟಿದ ಪ್ರಿಯಾಳ ಮಾತು ಕೃಷ್ಣನ ಬಲಕ್ಕೆ ಕುಳಿತಿದ್ದ ಕ್ಷಮಾಳಿಗೆ ಸ್ಪಷ್ಟವಾಗಿ ಕೇಳಿಸಿತ್ತು. ಅವಳ ಮಾತಿನ ಮೇಲೆ ನಿಗಾ ಇರಿಸಿರದಿದ್ದ ಶ್ರೀಪತಿ ಅದಾಗಲೇ ತನ್ನ ಊಟ ಮುಗಿಸಿ ಮೇಲೆದ್ದಿದ್ದನು. ಆದರೆ ಕಠೋರವಾದ ಮಾತಿಗೆ ಕಿವಿಯಾದ ಕ್ಷಮಾಳ ಮನಸ್ಸಿಗೆ ಖೇದವಾಯಿತು. ಹೀಗೆಲ್ಲ ಮಾತಾಡಬೇಡ ಪ್ರಿಯ. ಕ್ಷಮಾಳನ್ನು ಬಿಟ್ಟು ನಾನು ಬೇರೆ ಯಾವ ಹೆಣ್ಣನ್ನು ಆ ಸ್ಥಾನದಲ್ಲಿ ನೋಡೋದಕ್ಕೆ ಇಚ್ಛಿಸೋದಿಲ್ಲ. ಕೃಷ್ಣನ ಬಾಯಿಯಿಂದ ಈ ಬಗೆಯ ಮಾತುಗಳನ್ನು ಕೇಳಲು ಬಯಸಿದ್ದ ಕ್ಷಮಾಳಿಗೆ ಮತ್ತೊಮ್ಮೆ ನಿರಾಸೆಯಾಯಿತು. ಯು ನಾಟಿ, ನನಗೂ ಕೂಡ ಆ ಕ್ಷಣ ಹಾಗೆ ಅನಿಸಿತ್ತು ಎಂದು ಪ್ರಿಯಾಳತ್ತ ತುಂಟ ನೋಟ ಬೀರಿದ ಕೃಷ್ಣ ಅವಳೊಂದಿಗೆ ಗಹಗಹಿಸಿ ನಗತೊಡಗಿದನು. ಅವನು ಕ್ಷಮಾಳನ್ನು ಮತ್ತಷ್ಟು ಅಸೂಯೆಗೆ ಒಳಪಡಿಸಬೇಕೆಂಬ ಉದ್ದೇಶದಿಂದ ಬೇಕೆಂದೇ ಹಾಗೆ ಅತಿರೇಕದ ವರ್ತನೆ ತೋರಿದನೆಂದು ಆ ಕ್ಷಣಕ್ಕೆ ಅರಿಯದ ಕ್ಷಮಾಳ ಕೋಪ ಅಸಹನೆ ದುಪ್ಪಟ್ಟಾಗಿ ಇನ್ನೂ ಅವನೊಂದಿಗೆ ಮಾತನಾಡದಿರುವುದೇ ಒಳಿತೆಂದು ದೃಢ ನಿಷ್ಕರ್ಷೆ ಮಾಡಿಕೊಂಡಳು. ಹೌದು, ನೆನಪಾಯಿತು. ಹಿಂದಿನ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಿದ್ದ ಕೃಷ್ಣ ಕುಳಿತಲ್ಲಿಂದ ದಿಗ್ಗನೆ ಎದ್ದು ನಿಂತನು. ಕ್ಷಮಾ, ನೀನು ಆ ಮಾತಿನ ಸಲುವಾಗಿ 2 ವರ್ಷಗಳಿಂದ ನನ್ನಿಂದ ಅಂತರ ಕಾಯ್ದುಕೊಳ್ತಾ ಇದ್ದೀಯಾ? ಅವನಿಗೆ ಎಲ್ಲವೂ ಅಯೋಮಯವಾಗಿ ತೋರುತ್ತಿತ್ತು. ಅದು ಕ್ಷಮಾ, ನಾನು... ಅವನಿಗೆ ಮುಂದೆ ಏನು ಹೇಳಬೇಕೋ ತೋಚಲಿಲ್ಲ. ಕೃಷ್ಣ, ನಿಮ್ಮ ಪರಿಚಯದ ಮೊದಲು ನೀವು ಎಷ್ಟೋ ಹುಡುಗಿಯರ ಬಳಿ ಸಲುಗೆಯಿಂದ ನಡೆದುಕೊಂಡಿದ್ದೆ ಎಂದಾಗಲೂ ನನ್ನಲ್ಲಿ ನಿಮ್ಮ ಬಗ್ಗೆ ತಪ್ಪು ಭಾವನೆ ಮೂಡಿರಲಿಲ್ಲ. ಬೆಳಗೆದ್ದರೆ ಇನ್ನೊಬ್ಬಳ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅಂತ ತಿಳಿದಿದ್ದರೂ ಪ್ರಿಯಾಳೊಂದಿಗೆ ಅಸಭ್ಯವಾಗಿ ನಡೆದುಕೊಂಡಾಗ ಒಂದು ಕ್ಷಣ ಬೇಸರವಾದರೂ ಅದನ್ನು ಮನಸ್ಸಿಗೆ ಹಾಕಿಕೊಳ್ಳದೆ ನಿಮ್ಮೊಂದಿಗೆ ಮೊದಲಿನಂತೆ ಮಾತನಾಡಿಕೊಂಡು ಸಂತೋಷದಿಂದ ಇರಬೇಕು ಅಂತ ಬಯಸಿದ್ದೆ. ಆದರೆ ನೀವು ಯಾವಾಗ ಪ್ರಿಯಾಳ ಮಾತನ್ನು ಬೆಂಬಲಿಸಿದ್ರೋ ಆಗ ಕ್ಷಣಗಳ ಹಿಂದೆ ನನಗೆ ನನ್ನ ಕುತ್ತಿಗೆಗೆ ಏಕಾದರೂ ತಾಳಿ ಬಿದ್ದಿತ್ತೋ ಎನ್ನುವಷ್ಟು ಬೇಸರವಾಯಿತು. ನಾನು ಅಂದು ಶ್ರೀಪತಿಯೊಂದಿಗೆ ಕಷ್ಟಗಳನ್ನು ಹೇಳಿಕೊಂಡು ಸಲುಗೆಯಿಂದ ಮಾತನಾಡಿದ್ದು ತಪ್ಪಾದರೆ ನೀವು ಪ್ರಿಯಾಳೊಂದಿಗೆ ನಡೆದುಕೊಂಡ ರೀತಿಗೆ ಎಂತ ಹೇಳಬೇಕು? ಮದುವೆಗೆ ಮುಂಚೆ ಅಮರ್ ನನ್ನ ಜವಾಬ್ದಾರಿ ಅಂತ ತಿಳಿದು ಕೂಡ ತಾಳಿ ಕಟ್ಟಿದವರು ಅವನು ಅಪ್ಪ ಅಂತ ನಿಮ್ಮ ಬಳಿ ಬಂದಾಗಲೆಲ್ಲ ಎಂತಕ್ಕೆ ಅವನಿಂದ ದೂರ ಸರಿತೀರಿ? ನನಗೆ ನಿಮ್ಮ ಪ್ರೀತಿಯಲ್ಲಿ ಪಾಲು ಸಿಗದಿದ್ದರೂ ಪರವಾಗಿಲ್ಲ, ನನ್ನ ಮಗನನ್ನು ದಯವಿಟ್ಟು ತಿರಸ್ಕಾರ ಭಾವದಿಂದ ನೋಡಬೇಡಿ ಎಂದು ಕಣ್ಣೀರಿಟ್ಟಳು. ಅವಳ ಕಣ್ಣೀರನ್ನು ಕೃಷ್ಣನಿಗೆ ನೋಡಲಾಗಲಿಲ್ಲ. ಅವಳನ್ನು ಸಮಾಧಾನಪಡಿಸಬೇಕು ಎನ್ನುವಷ್ಟರಲ್ಲಿ ಬಾಗಿಲ ಬಳಿಯಲ್ಲಿ ನಿಂತು ಇವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಅಹಲ್ಯಾದೇವಿಯವರು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದರು. ಬಾಗಿಲ ಬಳಿ ಸದ್ದಾದಾಗ ಇಬ್ಬರು ಗಾಬರಿಗೊಂಡು ಹೋಗಿ ನೋಡಿದವರಿಗೆ ಆಘಾತ ಎದುರಾಯಿತು. ಅಹಲ್ಯಾದೇವಿಯವರು ಎದೆ ಹಿಡಿದುಕೊಂಡು ಒದ್ದಾಡುತ್ತಿದ್ದರು. ಅವರನ್ನು ಮಂಚದ ಮೇಲೆ ಮಲಗಿಸಿ ವೈದ್ಯರಿಗೆ ಕರೆ ಮಾಡಲಾಯಿತು. ಕೃಷ್ಣ, ನನಗೆ ಈಗ ವೈದ್ಯರ ಅವಶ್ಯಕತೆ ಇಲ್ಲ, ಮೊದಲು ಲಾಯರ್ನ ಬರೋಕ್ಕೆ ಹೇಳು ಬೇಗ ಎಂದು ಅವಸರಿಸಿದರು.
ಶ್ರೀಪತಿ, ಕ್ಷಮ, ಶ್ಯಾಮಲ ಹಾಗೂ ಮನೆ ಕೆಲಸದವರು ಅಹಲ್ಯಾದೇವಿಯವರ ಪರಿಸ್ಥಿತಿಯನ್ನು ಕಂಡು ಮಮ್ಮಲ ಮರುಗಿದರು. ಸ್ವಲ್ಪ ಹೊತ್ತಿಗೆ ಮುಂಚೆ ಅಮ್ಮ ಹುಷಾರಾಗೇ ಇದ್ರಲ್ಲ, ಇದ್ದಕ್ಕಿದ್ದಂತೆ ಏನಾಯ್ತು? ಶ್ರೀಪತಿ ಅಮ್ಮನ ತಲೆಯ ಬಳಿ ಕುಳಿತು ರೋಧಿಸಿದನು. ತಮ್ಮ ಮತ್ತೊಂದು ಬದಿಗೆ ಕ್ಷಮಾಳನ್ನು ಕರೆದು ಕೂರಿಸಿಕೊಂಡ ಅಹಲ್ಯಾದೇವಿಯವರು, ಮಕ್ಕಳೇ, ನಿಮ್ಮಿಬ್ಬರಿಗೂ ನಾನು ಬಹಳ ಅನ್ಯಾಯ ಮಾಡಿಬಿಟ್ಟೆ. ಶ್ರೀಪತಿ, ಪ್ರಿಯಾಳ ಮೋಸದ ಮಾತುಗಳನ್ನು ನಂಬಿ ನಾನು ಅಂತಹ ಹೆಣ್ಣನ್ನು ನಿನಗೆ ಕಟ್ಟಿ ತಪ್ಪು ಮಾಡಿದೆ. ನಿನ್ನ ಜೀವನವನ್ನೇ ಸರ್ವನಾಶ ಮಾಡಿದೆ. ದಯವಿಟ್ಟು ಈ ಅಮ್ಮನನ್ನು ಕ್ಷಮಿಸು ಮಗು ಎಂದು ಕೈ ಮುಗಿದರು. ಅವರ ಮಾತುಗಳನ್ನು ಕೇಳಿ ಶ್ರೀಪತಿಗೆ ಅವರ ಪರಿಸ್ಥಿತಿಗೆ ಕಾರಣವೇನೆಂದು ತಿಳಿಯಿತು. ಅವನು ಏನನ್ನೋ ಹೇಳುವ ಮುನ್ನವೇ, ಕ್ಷಮ, ನನ್ನ ಕೃಷ್ಣ ನಿನ್ನನ್ನು ಮನಸಾರೆ ಒಪ್ಪಿ ಮದುವೆ ಆಗ್ತಾ ಇದ್ದಾನೆ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಹಾಗೂ ಶ್ರೀಪತಿಯ ನಡುವೆ ಸಂಬಂಧ ಇದೆ ಅಂತ ನಿನ್ನ ಮೇಲೆ ಅನುಮಾನ ಪಡ್ತಾನೆ ಅಂತ ನಾನು ಭಾವಿಸಿರಲಿಲ್ಲ. ನನ್ನ ಮೇಲೆ ಆಣೆ ಇಟ್ಟರೂ ಕೂಡ ಕುಡಿದುಕೊಂಡು ಬಂದವನನ್ನು ನೀನು ಕಾಪಾಡಿದೆ. ಆದರೆ ಅವನು ನನ್ನ ನಂಬಿಕೆಯನ್ನು ಉಳಿಸಿಕೊಳ್ಳಲಿಲ್ಲ ಅಂತ ನನಗೆ ಬೇಸರ ಆಗ್ತಾ ಇದೆ. ನಿನ್ನನ್ನು ಮನಸಾರೆ ಪ್ರೀತಿಸುತ್ತಿದ್ದ ಶ್ರೀಪತಿಯೊಂದಿಗೆ ನಿನ್ನ ಮದುವೆ ಮಾಡಿದರೆ ಇವತ್ತು ನೀನು ಕೃಷ್ಣನಿಂದ ಅಪನಿಂದನೆಯನ್ನು ಕೇಳಬೇಕಾಗಿ ಬರ್ತಾ ಇರಲಿಲ್ವೇನೋ. ದಯವಿಟ್ಟು ನನ್ನ ಕ್ಷಮಿಸು ಮಗು ಎಂದು ಕಣ್ಣೀರಿಟ್ಟರು. ಅವರನ್ನು ಸಮಾಧಾನಪಡಿಸಿದ ಕ್ಷಮ ಹಾಗೂ ಶ್ರೀಪತಿಗೆ ಅವರ ಮಾತುಗಳನ್ನು ಕೇಳಿ ಆಘಾತವಾಗಿತ್ತು. ಶ್ರೀಪತಿ ನನ್ನನ್ನು ಪ್ರೀತಿಸಿದ್ದರೆ? ಕ್ಷಮ ಸ್ತಂಭೀಭೂತಳಾಗಿ ಶ್ರೀಪತಿಯನ್ನೇ ದಿಟ್ಟಿಸುತ್ತಿದ್ದಳು. ಇತ್ತ ಪ್ರಿಯಳ ಮಾತನ್ನು ನಂಬಿಕೊಂಡು ತನಗೂ ಕ್ಷಮಾಳಿಗೂ ಸಂಬಂಧವಿದೆ ಎಂದು ಅಣ್ಣನ ಸ್ಥಾನದಲ್ಲಿದ್ದ ಕೃಷ್ಣ ಭಾವಿಸಿಕೊಂಡಿದ್ದನೆಂದು ತಿಳಿದು ಶ್ರೀಪತಿಯ ಮನಸ್ಸು ನಲುಗಿತು. ತೀಕ್ಷ್ಣ ಕಣ್ಣುಗಳಿಂದ ಶ್ರೀಪತಿಯನ್ನೇ ಗಮನಿಸುತ್ತಿದ್ದ ಕೃಷ್ಣ ಶ್ರೀಪತಿಯ ಅಂತರಾಳದಲ್ಲಿ ನಡೆಯುತ್ತಿದ್ದ ಹೊಯ್ದಾಟವನ್ನು ಅರಿಯುವ ಪ್ರಯತ್ನ ಮಾಡಿದನು. ಅಂದರೆ ಶ್ರೀಪತಿ ನಿಜವಾಗಿಯೂ ಕ್ಷಮಾಳನ್ನು ಪ್ರೀತಿಸ್ತಾ ಇದ್ದ. ಆದರೆ ವಿಷಯ ಕ್ಷಮಾಳಿಗೆ ತಿಳಿದಿರಲಿಲ್ಲ. ಮದುವೆಗೂ ಮುನ್ನ ಅವನ ಮನಸ್ಸಿನಲ್ಲಿ ಕ್ಷಮಾಳ ಮೇಲೆ ಪ್ರೀತಿ ಇದ್ದರೂ ಅವನು ಒಮ್ಮೆಯೂ ಅವಳ ಬಳಿ ಕೆಟ್ಟದಾಗಿ ನಡ್ಕೊಳ್ಳಿಲ್ಲ. ಮದುವೆಯ ವಿಷಯ ಪ್ರಸ್ತಾಪವಾದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಶ್ರೀಪತಿ ಒಮ್ಮೆಯೂ ನನ್ನ ಕ್ಷಮಾಳನ್ನು ಕೆಟ್ಟದಾಗಿ ನೋಡಿಲ್ಲ. ನಾನೇ ಅವರನ್ನು ತಪ್ಪಾಗಿ ತಿಳ್ಕೊಂಡೆ. ಈ ಪ್ರಿಯ ಸಾಮಾನ್ಯದವಳಲ್ಲ ಅಂತ ತಿಳಿದು ಅವಳ ಸಂಗ ಬಯಸಿ ತಪ್ಪು ಮಾಡಿದೆ. ಅವತ್ತು ನಾನು ಪ್ರಿಯಾಳ ಮನೆಗೆ ಹೋಗದೆ ಕ್ಷಮಾಳೊಂದಿಗೆ ಮಾತನಾಡಿದರೆ ಇವತ್ತು ಇಷ್ಟೆಲ್ಲ ಅನರ್ಥಗಳು ನಡೀತಾನೆ ಇರಲಿಲ್ಲ. ಅಮ್ಮನ ಪರಿಸ್ಥಿತಿಗೆ ಒಂದು ರೀತಿಯಲ್ಲಿ ನಾನೇ ಕಾರಣನಾದ್ನಲ್ಲ ಎಂದು ಕೃಷ್ಣನ ಮನಸ್ಸು ಕಣ್ಣೀರಿಟ್ಟಿತು. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಅಹಲ್ಯಾದೇವಿಯವರು ಆದಷ್ಟು ಬೇಗ ಚೇತರಿಸಿಕೊಳ್ಳುವರೇ ಅಥವಾ ಬೃಂದಾವನ ಮಹಲಿನಲ್ಲಿ ಸೂತಕದ ಛಾಯೆ ಆವರಿಸುವುದೇ? ಅಷ್ಟಕ್ಕೂ ಅವರು ಲಾಯರನ್ನು ಬರ ಹೇಳಿದ್ದಾದರೂ ಏಕಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ನೀವಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆ ಕೇಳ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.